ಸೊ ನೋಡಿ, ಇದೊಂದು ವಿಶೇಷವಾದ ಗಿಡ. ಇದು ಬಳ್ಳಿ ಮಂಗರವಳ್ಳಿ ಅಂತ ಕರೀತಾನೆ. ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತ ಕರೀತಾನೆ. ಅಂದ್ರೆ ಅಸ್ಥಿ ಅಂತ ಹೇಳಿದ್ರೆ ಮೂಳೆಗಳಿದೆಯಲ್ಲ ನೋಡಿ, ನಮ್ಮ ಈ ಜಾಯಿಂಟ್ಗಳು ಎಲ್ಲ ಇತ್ತೀಚೆಗೆ ಜಾಯಿಂಟ್ ಸಮಸ್ಯೆ ಶುರುವಾಗಿದೆಯಲ್ಲ, ಮಂಡಿ ಸೌದಿದೆ, ತೊಡೆ ಸೌದಿದೆ, ಎಲ್ಲ ಮೊಣಕೈ ಸೌದಿದೆ ಅಂತ ಹೇಳ್ತಾರಲ್ಲ, ಆ ಜಾಯಿಂಟ್ ಆಕ್ಚುಲಿ ಸೌದಿರಲ್ಲ, ಅದು ಅಲ್ಲಿ ಜೆಲ್ ಕಡಿಮೆ ಆಗಿರುತ್ತೆ. ಆ ಜೆಲ್ ಬೇಕಿದೆ ಅಷ್ಟೇ, ನ್ಯಾಚುರಲ್ ಆಗಿರೋದು. ಯಾಕೆಂದ್ರೆ ಈಗ ನಾವು ತಿಂತಾರ ಟಾರ್ ಎಣ್ಣೆ ಇದೆಯಲ್ಲ, ದೊಡ್ಡ ದೊಡ್ಡ ಕಂಪನಿಗಳ ಹೆಸರುಗಳಲ್ಲಿ ಟಾರ್ ಎಣ್ಣೆ ತಿಂತಾ ಇದ್ದೀವಿ, ಎಣ್ಣೆ ತಿಂತಾ ಇಲ್ಲ. ಸೊ ಅಲ್ಲಿ ಏನಾಗುತ್ತೆ, ಜೆಲ್ ಕಡಿಮೆ ಆಗಿರ್ತದೆ ನೋಡಿ. ಈ ಚಿಗುರು ಇದೆಯಲ್ಲ, ಈ ಚಿಗುರನ್ನ ಹಿಂಗ್ ಮುರಿದು ಸ್ವಲ್ಪ ಹುರಿದು ಚಟ್ನಿ ಮಾಡಿ ತಿಂತಾವಂತು ಅಂತ ಹೇಳಿದ್ರೆ, ಸೊ ನಮ್ಗೆ ಆ ಜಾಯಿಂಟ್ ಪೇನ್ಗಳನ್ನೆಲ್ಲ ರಿಮೂವ್ ಮಾಡ್ತದೆ. ಸೊ ಆಮೇಲೆ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಔಷಧಿಯಾಗಿ ಕೆಲಸ ಮಾಡ್ತದೆ. ನಾವ್ ಹೇಳೋಂಥದ್ದು ಊಟ ಮಾಡಿ, ಔಷಧಿ ಮಾಡೋದು ಬೇಡ, ಊಟ ಮಾಡಿ. ಊಟವೇ ತನಗೇನ್ ಬೇಕಾದ್ರೆ ಪರಿವರ್ತನೆ ಆಗಿ ಹೋಗ್ತದೆ ಅಂತೇಳಿ. ಸೊ ನೋಡಿ, ಇದು ಒಂದು ಅಷ್ಟೇನೆ, ಒಂದ್ ಕಡ್ಡಿ ಇದನ್ನ ಹಾಕ್ಬಿಟ್ರೆ ಸೊ ಇಡೀ ಮನೆಗೆ ಆಗುವಷ್ಟು ಸೊಪ್ಪು ಸಿಗ್ತದೆ. ಇದು ಎಳೆ ಕುಡಿನ ತಿನ್ನುವಂಥದ್ದು. ಇದನ್ನ ಬಲ್ತಿರೋದನ್ನ ತಿನ್ನಕ್ ಬರಲ್ಲ. ಅದಕ್ಕೇನ್ ಮಾಡ್ತಾರೆ, ಕೆಲವರು ಹಪ್ಪಳ ಮಾಡ್ತಾರಲ್ಲ, ಕಾಳಪ್ಪಳ ಮಾಡುವಾಗ ಈ ಬಲ್ತಿರೋದನ್ನ ಜಜ್ಜಿ ಅದ್ರ ರಸ ತೆಗಿತಾರೆ. ಆ ರಸ ತೆಗೆದು ಹಪ್ಪಳದಲ್ಲಿ ಹಾಕಿದ್ರೆ ಹಪ್ಪಳ ಅಷ್ಟು ಚೆನ್ನಾಗಿ ಉದುಗ್ ಬರುತ್ತೆ, ಸಾಫ್ಟ್ ಆಗುತ್ತೆ ಹಪ್ಪಳ, ತಿನ್ಲಿಕ್ಕೆ ಅಷ್ಟು ರುಚಿಯಾಗಿರುತ್ತೆ. ಸೊ ಅದು ಅಂದ್ರೆ ನಮ್ಗೆ ಔಷಧಿ ಮಾತ್ರ ಬೇಕಿಲ್ಲ ಅವಾಗ, ಅದೇ ಹಪ್ಪಳನೇ ಔಷಧಿ ಆಗಿರುತ್ತೆ, ಊಟವೇ ಔಷಧಿಯಾಗಿ ಕೆಲಸ ಮಾಡುತ್ತೆ. ಅದು ಮಾಡ್ತಾ ಇದ್ದಂದ್ರೆ ಜಾಯಿಂಟ್ ಪೇನ್ಗಳನ್ನೆಲ್ಲ ಮಂಗರವಳ್ಳಿ ಅಂತೇಳಿ.